ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಜೂನ್ 4ರಿಂದ ದೆಹಲಿಯಲ್ಲಿ ಕಪ್ಪು ಹಣದ ವಿರುದ್ಧ ಆಮರಣ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲು ಉದ್ದೇಶಿಸಿರೋ ಯೋಗ ಗುರು ಬಾಬಾ ರಾಮದೇವ್ ಅವರು ತಮ್ಮ ಹೋರಾಟ ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ಜೂನ್ 4ರಿಂದ ತಮ್ಮ ಆಮರಣ ಉಪವಾಸ ಆರಂಭ ನಿಶ್ಚಿತ. ನನ್ನ ಹೋರಾಟ ವ್ಯವಸ್ಥೆಯ ವಿರುದ್ಧವೇ ಹೊರತು ವ್ಯಕ್ತಿಯ ವಿರುದ್ಧವಲ್ಲ. ಕಪ್ಪು ಹಣ ವಾಪಸ್ಸಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಗುರುಗಾಂವ್ನಲ್ಲಿ ಹೇಳಿದರು. ಈ ನಡುವೆ ಬಾಬಾ ಮನವೊಲಿಕೆ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮುಂದುವರಿಸೋ ನಿರೀಕ್ಷೆ ಇದೆ. ಮಂತ್ರಿಗಳ ತಂಡವೊಂದು ರಾಮದೇವ್ ಅವರನ್ನ ಭೇಟಿ ಮಾಡಿ ಮನವೊಲಿಕೆಗೆ ಯತ್ನಿಸೋ ಸಾಧ್ಯತೆ ಇದೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ಕೂಡ ದೆಹಲಿಯಲ್ಲಿ ಸಭೆ ಸೇರಿ ರಾಮದೇವ್ ನಿರಶನದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಕಪ್ಪು ಹಣವನ್ನು ದೇಶಕ್ಕೆ ವಾಪಸ್ ತರಲು ಆಗ್ರಹಿಸಿ ರಾಮದೇವ್ ನಿರಶನ ಕೈಗೊಳ್ತಾ ಇದ್ದು, ನಿನ್ನೆ ಸಚಿವರು ನಡೆಸಿದ್ದ ಮನವೊಲಿಕೆ ಯತ್ನ ವಿಫಲವಾಗಿತ್ತು. ಯೋಗ ಗುರು ಬಾಬಾ ರಾಮದೇವ್ ಕಪ್ಪು ಹಣದ ವಿರುದ್ಧ ದೆಹಲಿಯಲ್ಲಿ ಶನಿವಾರದಿಂದ ಆರಂಭಿಸುವ ಸತ್ಯಾಗ್ರಹಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಲೋಕಪಾಲ್ ಸಮಿತಿ ಸದಸ್ಯ ಅಣ್ಣಾ ಹಜಾರೆ ಪ್ರಕಟಿಸಿದ್ದಾರೆ. ಮಹಾರಾಷ್ಟ್ರದ ತಮ್ಮ ಹುಟ್ಟೂರು ರಾಳೆಗಣಸಿದ್ದಿಯಲ್ಲಿ ಮಾತನಾಡಿದ ಅಣ್ಣಾ, ಜೂನ್ 5ರಂದು ದೆಹಲಿಗೆ ತೆರಳಿ ರಾಮದೇವ್ ಅವರಿಗೆ ಬೆಂಬಲ ಸೂಚಿಸುತ್ತೇನೆ. ಬಾಬಾ ಜೊತೆ ಸೇರಿ ಒಗ್ಗಟ್ಟಿನಿಂದ ಹೋರಾಡ್ತೇನೆ ಅಂದ್ರು. ಅಲ್ಲದೆ ಜನಲೋಕಪಾಲ್ ಮಸೂದೆ ವಿಚಾರದಲ್ಲಿ ಸರ್ಕಾರ ಆಟ ಆಡ್ತಿದೆ, ಕೊಟ್ಟ ಭರವಸೆ ಈಡೇರಿಸದೆ ಮೋಸ ಮಾಡ್ತಿದೆ ಅಂದ್ರು. अभ्यागत अतिथियों का यहाँ मंच पर अभिनंदन है। कोई हमारे एक भाई की तबीयत हाँ जा रहे ना, मैं मेरा प्रोग्राम बीच में स्टॉप करके मैं 5 तारीख को दिल्ली जाऊँ। जब तक बाबा का आंदोलन चलेगा तब तक हम आंदोलन में रहेंगे।